ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 2 ದಶಕಗಳ ಬಳಿಕ ರೈತರಿಗೆ ಬಿಡಿಎಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಬಿಡಿಎಗೆ ಭೂಮಿ ಕೊಟ್ಟಿದ್ದ ರೈತರಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ. ಆಗಸ್ಟ್ 31ಕ್ಕೆ ಶಿವರಾಮ್ ಕಾರಂತ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಆಗಲಿದೆ. 2 ದಶಕಗಳ ಬಳಿಕ ರೈತರಿಗೆ ಬಿಡಿಎಯಿಂದ ಗುಡ್ ನ್ಯೂಸ್ ಸಿಕ್ಕಿರೋದು. ಬಿಡಿಎಗೆ ಏನು ಭೂಮಿ ಕೊಟ್ಟಿದ್ರಲ್ಲ ಆ ರೈತರಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ. ಆಗಸ್ಟ್ 31ರಂದು ಶಿವರಾಮ ಕಾರಂತ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಆಗುತ್ತೆ. ಮೊದಲ ಹಂತದಲ್ಲಿ ಭೂಮಿಯನ್ನು ನೀಡಿದ ರೈತರಿಗೆ ಸೈಟನ್ನು ಹಂಚಿಕೆ ಮಾಡಲಾಗುತ್ತೆ. ಇದು ಹೇಸರಘಟ್ಟ ಯಲಹಂಕ ನಡುವೆ ನಿರ್ಮಾಣವಾಗಿರುವಂತಹ ಲೇಔಟ್. ಇದು ಶಿವರಾಮ್ ಕಾರಂತ ಲೇಔಟ್ ಅಂತ ಇದಕ್ಕೆ ಹೆಸರನ್ನು ಇಟ್ಟಿದ್ದಾರೆ. 3052 ಭೂ ಮಾಲೀಕರಿಗೆ 18,000 ನಿವೇಶನ ಹಂಚಿಕೆಗೆ ಬಿಡಿಎ ಮುಂದಾಗಿರೋದು. ಉತ್ತರ ಬೆಂಗಳೂರಿನ 17 ಗ್ರಾಮಗಳಲ್ಲಿ 3,546 ಎಕರೆ ಜಾಗ ಭೂಸ್ವಾಧೀನ ಆಗಿತ್ತು. 3,546 ಎಕರೆ ಜಾಗದಲ್ಲಿ ಒಟ್ಟು 35,000 ಸೈಟ್ಗಳನ್ನು ಬಿಡಿಎ ಇದೀಗ ನಿರ್ಮಿಸಿದೆ. ಇದೀಗ ಡೆವಲಪ್ಮೆಂಟ್ ಕೂಡ ಅಲ್ಲಿ ಮಾಡ್ತಿದ್ದಾರೆ. ಕೆಲಸಗಳು ಕೂಡ ನಡೀತಾ ಇವೆ. ಇದೀಗ ದಶಕಗಳಿಂದಲೂ ಕೂಡ ಯಾರು ಅಲ್ಲಿ ರೈತರು ಜಮೀನನ್ನು ಕೊಟ್ಟಿದ್ದು ಅವರಿಗೆ ಸೈಟನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಈಗ ಕಾಲ ಕೂಡಿ ಬಂದಿರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಕೃಷ್ಣ, ಬರೋಬ್ಬರಿ 2 ದಶಕಗಳ ಬಳಿಕ ರೈತರಿಗೆ ಬಿಡಿಎ ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದು. ಸೈಟನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ ಕೃಷ್ಣ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್ 20 ವರ್ಷಗಳ ಹಿಂದೆ ಬಿಡಿಎ ಪ್ರಾಥಮಿಕ ಅಧಿಸೂಚನೆಯನ್ನ ಹೆಸರುಘಟ್ಟ ಬಳಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನ ಸಹ ಹೊರಡಿಸಿದ್ದಾರೆ. ಆದ್ರೆ 20 ವರ್ಷಗಳ ನಂತರ ಇಲ್ಲಿವರೆಗೂ ಲೇಔಟ್ ಮಾಡುವಂತ ಪ್ರಯತ್ನವನ್ನ ಬಿಡಿಎ ಅಧಿಕಾರಿಗಳು ಕೂಡ ಮಾಡಿಲ್ಲ. 2020ರ ಸಂದರ್ಭದಲ್ಲಿ ಬಿಡಿಎ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅಂತಿಮ ಅಧಿಸೂಚನೆಯನ್ನ ಕೂಡ ಫೈನಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ. ಫೈನಲ್ ನೋಟಿಫಿಕೇಶನ್ ಹೊರಡಿಸಿ 3,500 ಎಕರೆ ಜಾಗದಲ್ಲಿ ಈಗಾಗಲೇ ಶಿವರಾಮ ಕಾರಂತ ಲೇಔಟ್ ಅನ್ನ ಬಡಾವಣೆಯನ್ನು ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಬಿಡಿಎ ಮಾಡ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ರೈತರಿಗೆ ಭೂ ಪರಿಹಾರವನ್ನು ಕೊಡಕ್ಕೆ ಬಿಡಿಎಯಿಂದ ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ಸಾಕಷ್ಟು ರೈತರು ಸಾಕಷ್ಟು ಕಾಂಪ್ಲಿಕೇಶನ್ ಕೂಡ ಇತ್ತು. ಹೀಗಾಗಿ ಕಾಂಪ್ಲಿಕೇಶನ್ ಇದ್ದಂತ ಕಾರಣಕ್ಕಾಗಿ ರೈತರು ಬಿಡಿಎ ವಿರುದ್ಧ ಸಾಕಷ್ಟು ಹೋರಾಟ ಪ್ರತಿಭಟನೆಯನ್ನ ಮಾಡುವಂತ ಹೋರಾಟ ಕೂಡ ಮಾಡಿದ್ರು. ಜೊತೆಗೆ ಇಡೀ ಶಿವರಾಮ ಕಾರಂತ ಲೇಔಟ್ ನಲ್ಲಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ದಾರೆ, ಹೋರಾಟವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಿಎ ನಮ್ಮ ಜಮೀನುಗಳನ್ನ ವಶಪಡಿಸ್ಕೊಳ್ಬಹುದು, ಸ್ವಾಧೀನಪಡಿಸ್ಕೊಳ್ಳುವ ಹೋರಾಟವನ್ನ ಕೂಡ ಮಾಡಿದ್ರು. ತದನಂತರ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದಂತ ಸಂದರ್ಭದಲ್ಲಿ ಶಿವರಾಮ ಕಾರಂತ ಲೇಔಟ್ ಅನ್ನ ಬಡಾವಣೆಯನ್ನು ರಚನೆ ಮಾಡಿ ಅಂತ ಅಥವಾ ನಿವೃತ್ತ ಅಧಿಕಾರಿಯನ್ನ ನಿವೃತ್ತ ಜಡ್ಜ್ ಅನ್ನ ನೇಮಕ ಮಾಡಿ ಶಿವರಾಮ ಕಾರಂತ ಲೇಔಟ್ ಈಗ ರಚನೆ ಆಗಿದೆ. ಈಗ ಭೂ ಸ್ವಾಧೀನ ಪಡಿಸಿಕೊಂಡ ರೈತರಿಗೆ ಭೂ ಪರಿಹಾರವನ್ನ ಕೊಡಕ್ಕೆ ಬಿಡಿಎ ಈಗ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಇದೇ 31ನೇ ತಾರೀಕು ಬಿಡಿಎ ಭೂ ಸ್ವಾಧೀನ ವಶಪಡಿಸಿಕೊಂಡ ರೈತರಿಗೆ ಭೂ ಪರಿಹಾರವಾಗಿ ಜಾಗವನ್ನ ಕೊಡಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಚಾಲನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಈ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಹೋರಾಟದಲ್ಲಿದ್ದಂತ ಶಿವರಾಮ ಕಾರಂತ ಲೇಔಟ್ ನ ಹೊಸ ಬಡಾವಣೆ ಈಗ ಹೆಸರುಘಟ್ಟ ಮತ್ತು ಯಲಹಂಕ ಭಾಗದಲ್ಲಿ ಸರಿಸುಮಾರು 3,500 ಎಕರೆ ಜಾಗವನ್ನ ಈಗಾಗಲೇ ಬಿಡಿಎ ಹೊಸ ಲೇಔಟ್ ಅನ್ನ ಕೂಡ ಮಾಡಿದ್ರೆ. ಮೊದಲ ಹಂತದಲ್ಲಿ ರೈತರಿಗೆ ಭೂಮಿ ಕೊಟ್ಟಂತ ರೈತರಿಗೆ ಮಾತ್ರ ಭೂ ಪರಿಹಾರವನ್ನ ಕೊಡ್ತಾರೆ. ತದನಂತರ ಸಾರ್ವಜನಿಕರಿಗೆ ಸೈಟ್ಗಳನ್ನ ಕೂಡ ಹಂಚಿಕೆ ಮಾಡಕ್ಕೆ ಈಗ ಬಿಡಿಎ ಕೂಡ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಕಳೆದ ಕೆಂಪೇಗೌಡ ಬಡಾವಣೆ ನಿರ್ಮಾಣ ಆದ ನಂತರ ಇಲ್ಲಿವರೆಗೂ ಸಾರ್ವಜನಿಕರಿಗೆ ಅರ್ಜಿ ಮೂಲಕ ಸೈಟ್ಗಳನ್ನ ಹಂಚಿಕೆ ಮಾಡುವಂತ ಪ್ರಯತ್ನವನ್ನ ಬಿಡಿಎ ಇಲ್ಲಿವರೆಗೂ ಕೂಡ ಕಳೆದ 10 ವರ್ಷಗಳಿಂದ ಬಿಡಿಎ ಸಾರ್ವಜನಿಕರಿಗೆ ಸೈಟ್ಗಳನ್ನ ಹಂಚಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಈಗ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಶಿವರಾಮ ಕಾರಂತ ಲೇಔಟ್ ಅಲ್ಲಿ ರೈತರಿಗೆ ಹಂಚಿಕೆ ಆದ ನಂತರ ಸರಿಸುಮಾರು 18,000 ಸೈಟ್ಗಳನ್ನ ರೈತರಿಗೆ ಕೊಡ್ಬೇಕಂತ ಬಿಡಿಎ ಕೂಡ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸಾರ್ವಜನಿಕರಿಗೆ ತದನಂತರ ಹಂಚಿಕೆ ಮಾಡಕ್ಕೆ ಬಹುಶಃ 31ನೇ ತಾರೀಕಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಸಾರ್ವಜನಿಕರಿಗೆ ಅರ್ಜಿ ಆಹ್ವಾನಕ್ಕೆ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಬಿಡಿಎ ಸೈಟ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಸಾಕಷ್ಟು ಜನ ಕೂಡ ಕಾತುರದಿಂದ ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ರಿಯಾಯಿತಿ ದರದಲ್ಲಿ ಸೈಟ್ ಸಿಗುತ್ತೆ ಅಂತ. ಆದ್ರೆ ಬಿಡಿಎದಲ್ಲಿ ಶಿವರಾಮ ಕಾರಂತ ಲೇಔಟ್ ಅಲ್ಲಿ ಸಾರ್ವಜನಿಕರಿಗೆ ಅಂತ ಕೂಡ ಸರಿಸುಮಾರು ಕೆಲವು 10,000 ಸೈಟ್ಗಳನ್ನ ಕೂಡ ಹಂಚಿಕೆ ಮಾಡಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡು ಇದರ ಬೆನ್ನಲ್ಲೇ ಈಗ ಇದೇ 31ನೇ ತಾರೀಕು ಸಾರ್ವಜನಿಕರ ಜೊತೆಗೆ ಮತ್ತು ರೈತರಿಗೆ ಹಂಚಿಕೆ ಮಾಡಕ್ಕೆ ಬಿಡಿಎ ಈಗ ಸಿದ್ಧತೆಗಳನ್ನು ಸಹ ಮಾಡ್ಕೊಂತ ಇರುವಂತದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.